ಇನ್ನು ವೀರಶೈವ ಲಿಂಗಾಯತರಲ್ಲಿ ಧರ್ಮಯುದ್ಧ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದೆ. ಅದ್ಯಾವ ಮಟ್ಟಿಗೆ ಅಂತಂದ್ರೆ ಸ್ವತಃ ವೀರಶೈವ ಲಿಂಗಾಯತ ಸ್ವಾಮೀಜಿಯೇ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ರು. ಲಿಂಗಾಯತ ಸಮಾವೇಶದಲ್ಲಿ ಸಿಎಂ ಭಾಗಿಯಾದ್ರೆ ಸರ್ಕಾರದ ಅವನತಿ ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೂ ಕೂಡ ಸಿಎಂ ಭಾಗಿಯಾಗಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಿಚ್ಚು ಹಚ್ಚಿದ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು. ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನ ಹಾಡುತ್ತೆ. ಬೆಂಗಳೂರಿನಲ್ಲಿ ಸಮಾವೇಶ ಮೂಲಕ ಶಕ್ತಿ ಪ್ರದರ್ಶನ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ಬಹಳ ದೊಡ್ಡದಿದೆ. ಇದನ್ನು ಬೆಳೆಸಬೇಕು, ಇದನ್ನು ಉಳಿಸಬೇಕು. ಯುದ್ಧ, ಇದು ಧರ್ಮ ಯುದ್ಧ. ವೀರಶೈವ ಲಿಂಗಾಯತರಲ್ಲಿ ಧರ್ಮ ಯುದ್ಧ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದೆ. ಅದ್ಯಾವ ಮಟ್ಟಿಗೆ ಅಂದ್ರೆ ಸ್ವತಃ ವೀರಶೈವ ಲಿಂಗಾಯತ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ರು. ನಿನ್ನೆ ದಿಂಗಾಲೇಶ್ವರ ಸ್ವಾಮೀಜಿ ಲಿಂಗಾಯತರ ಸಮಾವೇಶಕ್ಕೆ ಒಂದು ವೇಳೆ ಹೋದ್ರೆ ಕಾಂಗ್ರೆಸ್ ಪಕ್ಷದ ನಾಂದಿಗೆ ಅವನತಿಯಾದ್ರೂ ಅಚ್ಚರಿಯಿಲ್ಲ, ಸಮಾವೇಶಕ್ಕೆ ಹೋಗ್ಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅದನ್ನೇ ನೀವು ಒಮ್ಮೆ ಕೇಳಿಸಿಕೊಳ್ಳಿ. ನಾಳಿನ ದಿವಸ ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನ ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ. ನಾವು ಮುಖ್ಯಮಂತ್ರಿಗಳಿಗೆ ಪ್ರೇಮದ ಸೂಚನೆಯನ್ನ ಕೊಟ್ಟಿದ್ದೇವೆ, ಹೋಗೋದು ಸೂಕ್ತ ಅಲ್ಲ ಅಂತೇಳಿ. ಅವ್ರು ಹೋಗ್ತಾರೆ ಅನ್ನೋದು ನಮಗೆ ಗೊತ್ತು. ಆದರೆ ಭವಿಷ್ಯದ ದೃಷ್ಟಿಯಿಂದ ಅವರ ಹಿತವನ್ನ ಬಯಸಿ ಈ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ದಿಂಗಾಲೇಶ್ವರ ಶ್ರೀ ಎಚ್ಚರಿಕೆ ಮಧ್ಯೆಯೂ ಸಿಎಂ ಭಾಗಿ. ವೀರಶೈವ ಪಂಚಪೀಠಾಧೀಶರಿಗೆ ಲಿಂಗಾಯತರ ಸೆಡ್ಡು. ಆದ್ರೆ ವೀರಶೈವ ಲಿಂಗಾಯತ ದಿಂಗಾಲೇಶ್ವರ ಸ್ವಾಮೀಜಿ ಎಚ್ಚರಿಕೆಗೆ ತಲೆಕೆಡಿಸಿಕೊಳ್ಳದ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಸಮಾವೇಶದಲ್ಲಿ ಭಾಗಿಯಾಗೇ ಬಿಟ್ರು. ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ನಡೆಯಿತು. ಘಟಾನುಘಟಿ ಲಿಂಗಾಯತ ಮಠಾಧಿಪತಿಗಳು ಭಾಗಿಯಾದ್ರು. ಇದೇ ವೇದಿಕೆಯಲ್ಲಿ ವೀರಶೈವ ಪಂಚಪೀಠಾಧೀಶರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸೆಡ್ಡು ಹೊಡೆಯುವ ಪ್ರಯತ್ನ ಮಾಡಿತು. ಸಮಾವೇಶದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಪಟ್ಟು ಹಿಡಿದ್ರು. ಗದಗಿನ ತೋಂಟದಾರ್ಯ ಮಠದ ತೋಂಟದ ಸಿದ್ದರಾಮ ಶ್ರೀಗಳು, ಸಾಣೇಹಳ್ಳಿ ಶಿವಾಚಾರ್ಯ ಶ್ರೀ, ಮಾಧಾರ ಚೆನ್ನಯ್ಯ ಶ್ರೀ ಸೇರಿದಂತೆ ಹಲವರು ಭಾಗಿಯಾದ್ರು. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಪಟ್ಟು ಹಿಡಿದ್ರು. ಇನ್ನು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ರಾಜಕೀಯ ನಾಯಕರು ಕೂಡ ಭಾಗಿಯಾದ್ರು. ಸಿಎಂ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾಯಕರಿಗೆ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಲಾಯಿತು. ಇಂಥ ಅಸಮಾನತೆ ಇರತಕ್ಕಂಥ ಸಮಾಜದಲ್ಲಿ ಅನೇಕ ಜಾತಿಗಳು, ಅನೇಕ ಧರ್ಮಗಳು ಇರತಕ್ಕಂಥ ಜಾತಿನಲ್ಲಿ ಸಹಿಷ್ಣುತೆಯನ್ನ ಬೆಳೆಸಿರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಸಹಿಷ್ಣುತೆ, ಸಹಬಾಳ್ವೆ, ಇದನ್ನ ಬೆಳೆಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸಹಿಷ್ಣುತೆ, ಸಹಬಾಳ್ವೆ. ಲಿಂಗಾಯತ ಧರ್ಮಕ್ಕೆ ಜಯ ಆಗ್ಬೇಕು ಎಂದ ನಿಜಗುಣಾನಂದ ಶ್ರೀ. ನಾವು ಈ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು. ಇದಕ್ಕೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ಬಹಳ ದೊಡ್ಡದಿದೆ. ನಿಜವಾಗಿಯೂ ಸಹ ನಾವು ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ನೀವು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಈ ಮಠಾಧಿಪತಿಗಳ ಒಕ್ಕೂಟವನ್ನು ಗಟ್ಟಿಗೊಳಿಸಬೇಕು, ಇದನ್ನು ಬೆಳೆಸಬೇಕು, ಇದನ್ನು ಉಳಿಸಬೇಕು, ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗಬೇಕನ್ನತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಸಿದ್ದರಾಮಯ್ಯ ಜಾತಿ ಒಡೆಯೋರು, ಸನಾತನ ಧರ್ಮಕ್ಕೆ ಬೈಯೋರು, ನಕ್ಸಲೇಟ್ ಕಂಪನಿಯ ಗ್ಯಾಂಗ್ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ರು. ಹಿಂದೂ ಧರ್ಮ ಒಡೆಯುವಂತ ಒಂದು ತಂಡ ಏನಿದೆ ಸಿದ್ದರಾಮಯ್ಯ ತಂಡ, ಅದು ಮಾಡ್ತಿರೋಂಥ ಕೆಟ್ಟ ಕೆಲಸ. ಅಂದ್ರೆ ಇವತ್ತು ಏನು ಅಭಿಯಾನ ಹಮ್ಮಿಕೊಂಡಿದ್ರೆ ಅವರು ಸಿದ್ದರಾಮಯ್ಯ ತಂಡದವರು ಮಠಾಧಿಪತಿಗಳು ಅಂತನಾ? ಕೆಲವೊಂದು ಮಂದಿ ಅವ್ರು ಆ ಟೀಮ್ ಹೋಗ್ತಾರಲ್ರಿ, ಅವ್ರ ಮನ್ಯಾಗ ಇರ್ತಾರಲ್ಲ, ಸಿದ್ದರಾಮಯ್ಯ ಮನ್ಯಾಗ, ಡಿ ಕೆ ಶಿವಕುಮಾರ್ ಮನ್ಯಾಗ ನಾವು ಬಸವ ತತ್ವ ಅಂತ. ಬಸವ ತತ್ವ ಅಂದ್ರೇ ಗುರುತಿಲ್ಲ ಅವ್ರಿಗೆ. ನಮಗೆ ಗುರುತೈತೆ ಬಿಜಾಪುರದವ್ರಿಗೆ. ಬಸವಣ್ಣ ಹುಟ್ಟಿದ್ದು ನಮ್ಮಲ್ಲೇ, ಐಕ್ಯ ಆಗಿದ್ದು ನಮ್ಮಲ್ಲೇ. ನಮ್ಮಷ್ಟು ಬಸವಣ್ಣ ಬಗ್ಗೆ ಇವ್ರು ಏನದಾರಲ್ಲ ಕೆಲವೊಂದು ಸ್ವಾಮಿಗಳು, ಅದೊಂದು ಬಿಸ್ನೆಸ್ ಮಾಡ್ಕೊಂಡಾರೆ ಅಷ್ಟೇ. ಹಿಂದೂ ಸನಾತನ ಧರ್ಮಕ್ಕೆ ಯಾರು ಬೈತಾರಲ್ಲ ಅವರೆಲ್ಲ ನಕ್ಸಲೈಟ್ ಕಂಪನಿಯ ಒಂದು ಗ್ಯಾಂಗ್. ಅದೇನೇ ಹೇಳಿ, ವೀರಶೈವ ಲಿಂಗಾಯತ ಧರ್ಮದ ಯುದ್ಧ ಇದೀಗ ಸರ್ಕಾರಕ್ಕೂ ಸಂಕಷ್ಟ ತಂದಿಟ್ಟಿದೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ.
ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.